ಓ, ಗೇಮ್ ಸ್ಟಾರ್ಟ್ ಆಗೋಯ್ತಾ ಇಷ್ಟು ಬೇಗ? ವಾವ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈಗ ನಾವು ಆಡೋಣ ರಮ್ಮಿ ಗೇಮ್. ಕೆಕ್ಕ ರಾಜ ಕೈಯೊಳಗೆ, ಇಡೀ ನಿಂದು ಬಾಯೊಳಗೆ. ಆಡುವ ಆಟ ಆಡುವ, ನೋಡುವ ಯಾರು ಗೆಲ್ತಾರೆ. 9 9 9 9 9 6 7 ಹೇಳ, ನೋಡುವ. 7 ಎತ್ಕೊಂಡ್ಬಿಟ್ಟಣ ಶಿಷ್ಯ. ಓಕೆ, ಇರಲಿ ಬಿಡು. 9, ಟೇಕ್ ಇಟ್ 9. ಸೊ ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಸೊ ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ರಾಣಿ 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 ತಗೋ ರಾಣಿ. ರಾಣಿ ಬೇಕಾಗಿಲ್ಲ ಶಿಷ್ಯ, ರಾಜನಿಗೆ ಕೆಲಸ ಇಲ್ಲ. ರಾಣಿ ನಿಕ್ಕೊಂಡು ಏನು ಮಾಡೋಣ? ಬಂತು ಶಿಷ್ಯ, ಚೆನ್ನಾಗಿರೋ ಕಾಳ ಕಲಿ. ಚಪ್ಪಾಗಿದ್ದ ಏನು ಯೋಚನೆ ಮಾಡ್ತಿದ್ದೆ ಇಷ್ಟೊತ್ತು? ಮಚ್ಚ ಬೇಗ ಬೇಗ ಹಾಕಿದೆ, ಬೇಗ ಬೇಗ ಗೇಮ್ ಕ್ಲೋಸ್ ಆಗುತ್ತೆ. ಮಕ್ಕಳು ಓದ್ನಾ ಶಿಷ್ಯ? ಬೋನಸ್ ಟೈಮ್ ಎಲ್ಲ ತಗೋತಾ ಇದ್ದಾನೆ. ಒಟ್ಟು ಶೋಗಿ ಇಕ್ಬಿಡ್ತ ನಾವು. ಶಿಷ್ಯ ಬೋನಸ್ ಟೈಮ್ ತಗೊಂಡ್ರೆ ಶಿಷ್ಯ ಎತ್ಕೊಂಡ ಕಾರ್ಡ್. ಜಾಕ್ 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 ಜಾಕ್. ನಮ್ಮಣ್ಣ ಅವನು ಬರೋದಿಲ್ಲ ಶಿಷ್ಯ, ನನಗೂ ಬರೋದಿಲ್ಲೋ ತಿರ್ಗಾ. ಎಲ್ಲಿ ಸೇಫಾಗಿ ಇಕ್ಕಿದ್ದೀನಿ ಅಲ್ಲಿ ಜಾಕ್ನ. ಬಿಕಾಸ್ ಏನಕ್ಕೆ ಇಲ್ಲಿ ಇಟ್ಕೊಂಡಿದ್ದು ಅಂದರೆ, ಇಲ್ಲಿ ಪಾಯಿಂಟ್ಸ್ ನನಗೆ ಕಮ್ಮಿ ಆಗುತ್ತೆ. ನನಗಿಲ್ಲಿ ಪಾಯಿಂಟ್ಸ್ ಇದೆಯಲ್ಲ ನೋಡಿ, ಪಾಯಿಂಟ್ಸ್ ನನಗೆ 25 ಪಾಯಿಂಟ್ಸ್ ಅಷ್ಟೇ ಹೋಗಿದ್ದು. ಸೊ ನನಗೇನು ಅದೇನು ಬೇಜಾರೇನಿಲ್ಲ. 26. ಆ್ಯಕ್ಚುಲಿ ಗೇಮ್ ಕ್ವಿಟ್ ಮಾಡಿ ಅಂದ್ಕೊಂಡೆ, ಪರವಾಗಿಲ್ಲ ಬಿಡಿ. ನೆಕ್ಸ್ಟ್ ಗೇಮ್ ಮಾಡೋಣ, ಬೆಜ್ಜಾನ್ ಟೈಮ್ ಇದೆ. 3 2 1 0 ಗೇಮ್ ಸ್ಟಾರ್ಟ್. ಟನ್ 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 ಟನ್. ಓಹೋ, ನಮ್ಮನ್ನು 2 ಜೋಕರ್ ಶಿಷ್ಯ ಈ ಸಲ. ನೋಡಿ, ಈ ಥರ 2 ಜೋಕರ್ ಬಂದರೆ ತಲೆನೋವು ಉಳಿದ್ರೆ ಆಟ ಆಡ್ಬೋದು. ರಾಣಿ ಆಗ್ದ ಅವನು ಅಂದರೆ, ಸೊ ನಾವು ಆ ರಾಣಿ ಎತ್ಕೋಬಾರ್ದು. ಬಿಕಾಸ್ ಏನಕ್ಕೆ ನಂದು ಜಾಕ್ ಇದ್ದಾನೆ. ಸೊ ಈ ಜಾಕ್ ಬಿಟ್ಟರೆ ಆ ಟೈಮಲ್ಲಿ ಶಿಷ್ಯ ಎತ್ಕೊಳಲ್ಲ, ಯಾಕಂದ್ರೆ ಅವ್ನು ರಾಣಿ ಬಿಟ್ಟಿರ್ತಾನಲ್ವಾ, ಸೊ ಎತ್ಕೊಳಲ್ಲ ಅವನು. ಸೊ 2 ಬೇಡ, 5. ಯಾಕೆ ಹಿಂಗೆ ಬರ್ತಿದ್ದಲ್ಲ ನನಗೆ? ಸೊ ಈ ಥರ ಬರ್ತಾನೆ ಬರಲ್ಲ ಮುಂಚೆ. ಸೊ 4 ಬೇಡ ಆ್ಯಕ್ಚುಲಿ, ಆಮೇಲೆ ತಗೋತೀನಿ ಶಿಷ್ಯ. ಇರೋ ಶಿಷ್ಯ ಸ್ವಲ್ಪ ಇವ್ರದ್ದು ಮುಗಿಸ್ಬೋಣ. ಏಸು ಬೇಡ. ಕಿಂಗು. ನಮ್ಮನ್ನು ಯಾಕೆ ಹಿಂಗೆ ಬರ್ದಿಲ್ಲ ಕಾರ್ಡ್ಗಳು ನನಗೆ? ಯಾಕೋ ಚೆನ್ನಾಗಿರೋ ಕಾರ್ಡ್ಗಳೇ ಬರ್ತಲ್ಲ ಗುರು. ನೋಡು 7. ನೋಡಮ್ಮನ ಆಗಲೇ ಬಿಟ್ಟೆ ಅನಿಸುತ್ತೆ. ಆ್ಯಕ್ಚುಲಿ ಎತ್ಕೊಳ್ಳೋಣ, ಇರಲಿ ಯಾವುದಕ್ಕೂ. 7 ಇರಲಿ. 5. ನೀನು ಹೋಗಿರಪ್ಪ ಒಂದು 5 ನಿಮಿಷ. ನನ್ನ ಮಕ್ಕಳು ಒಂದೆರಡು ಕಾಟ ಕೊಡಲ್ಲ ಗುರು, ಒಂದೆರಡು ನಿಮಿಷ ಕೊಡಲ್ಲ. ಯಾವ್ದು ಬಿಟ್ಟೆ ಆ್ಯಕ್ಚುಲಿ ನಾನು? 3 ಬಿಟ್ಟನಾ? ಜಾಕು ಬಾ ಜಾಕು. ಸೊ ಇವಾಗ ಯಾವ್ದು ಬಿಡೋಣ? ಇಲ್ಲಿ 6 ಬಿಡೋಣ. ಏನಕ್ಕೆ 6 ಬಿಡೋಣ ಅಂದರೆ, ಇಲ್ಲಿದೆಯಲ್ಲ ನೋಡಿ, ಇಲ್ಲಿ 4 ಬರೋ. ಇವಾಗ ನೋಡಿ, ಹಿಂಗೆ ಎತ್ಕೊಂಡು ಇಲ್ಲಿ ಹಾಕೊಂಡ, ಎತ್ಕೊಂಡು 1 2 3 4 ಹಿಂಗೆ ಹಾಕೊಂಡ್ರೆ ಆಗೋಯ್ತು. 6 ಎತ್ಕೊಂಡು ಹಿಂಗೆ ಫಿನಿಶ್ ಕೊಟ್ಟರೆ ಟನ್. ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ.
ಎಷ್ಟು ಬರೀ 60 ಪೈಸಾ ಗುರು. 60 ಪೈಸಲ್ಲಿ ಏನು ಮಾಡೋಣ ಗುರು? ಇನ್ನೊಂದು ಆಟ ಆಡೋಣ. ಜಾಸ್ತಿ ಆಸೆ ಪಡ್ಬಾರ್ದು ನೋಡು. ಆಲ್ರೆಡಿ ಅವನೇ ಹಾಕೊಂಬಿಟ, ಕಿಂಗು ಅವನೇ ಕೊಡ್ಬಿಡ. ಬಾರ ನೋಡಿ, ಇನ್ನೊಂದು ಜೋಗಾರ ಕೊಟ್ಟ. ಎಲ್ಲ ಹಾಕ್ಕೊಂಡು ಇವನು ಆ್ಯಕ್ಚುಲಿ ಏಸು ನಮಗೆ ಬೇಡ, ಆದರೆ ಬೇಕು, ಯಾಕಂದ್ರೆ ಇಲ್ಲೊಬ್ಬ ಇದ್ದಾನಲ್ಲ ಏಸು. 10 ನೀನು ಬೇಡ, ನೀನು ಹೋಗಿರು 10 ನೋಡೋಣ ಆಮೇಲೆ. 10 ಕಿಂಗ್ ಬೇಕಾ? 100% ಬೇಕು. ಯಾಕೆಂತ ಕೇಳಿ, ನಾನು ಇಲ್ಲಿ ಹಾಕ್ಕೊಂಡ್ರೆ ಈ ಏಸು ಕೂಡ ಇಲ್ಲೇ ಹಾಕೊಬೋದು, ಪಾಯಿಂಟ್ಸ್ ಬರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಸೊ ಟನ್ ಏಸ್ನೇ ಬಿಡೋಣ. ನಾನೆಲ್ಲ ಒಂದೊಂದು ಸಲ ನೋಡಿ 4 ಕಾರ್ಡು ಇಲ್ಲ 5 ಕಾರ್ಡ್ ಇಟ್ಕೊಂಡಿದ್ದೀನಿ. ಒಂದು ಸಲ ಹಿಂಗೆ ಶೋ ಹೊಡೆದಿದ್ದೀನಿ ನಾನು, ಹಂಗೆ ಕೂಡಿಕೊಂಡು ಹೋಗ್ಬಿಡ್ತೀನಿ ನಾನು. ಒಳ್ಳೆ 10 ಬಂತು. ಒಳ್ಳೆ 5 6 7 8 10 ಬೇಡ 8 8 8 8 ಈ 8ನ ಬೇಕಂತದ್ದು ಇಲ್ಲಿ ಕವನ್ ಹಾಕೊಬೋದು. ಇಷ್ಟೇ. ಈ ಥರ ಡೈಮಂಡ್ ನನಗೆ ಯೂಸೇ ಆಗಲ್ಲ ಗುರು. ಎದ್ಕೊಂಬಿಟ್ನಲ್ಲ ಶಿಷ್ಯ. 14 ಪಾಯಿಂಟ್ ಇದೆ, ನಮ್ಮನ್ನು ಹೋದ್ರೆ ನನಗೇನು ಲಾಸ್ ಏನಿಲ್ಲ. 9 ನೋಡುಗರು. ಈ ಥರ ಹಾಕಿದ್ರೆ ನಮ್ಮನ್ನು ಎಲ್ಲಿ ಹೋಗೋಣ ನಾವು? ಯಾವ್ದು ಬಿಡೋಣ? ಡೈಮಂಡ್ ಆಗಲೇ ಬಿಟ್ಟಿದ್ದೆ, ಎತ್ಕೊಂಡ ಅವನು ಡೈಮಂಡ್ ಅವಾಗಲೇ. ಬಿಡೋಣ ಹೋಗಲಿ, ಎತ್ಕೊಂಡ್ಲಿ, ಚೆನ್ನಾಗಿಲ್ಲ ನಮ್ಮ ಹುಡುಗನ. ಅದು ಎತ್ಕೊಂಡಿಲ್ಲ. 9 ಗುರು. ಎತ್ಕೊಳ್ಳೋಣ ಯಾಕೇಳಿ? ಹಿಂಗೆ ಹಾಕ್ಬಿಟ್ಟು ನೀನು ಹೋಗಿರ್ ಸಿಸ್ಟರ್ ಒಂದು 5 ನಿಮಿಷ 3 2 ಇಲ್ಲಿ ಹಾಕೊಬೋದು. ಇನ್ನೂ 4 ಕಳ್ಬೇಕಾಗತ್ತೆ ನನಗೆ. ಇನ್ನೊಂದು 5 ಆದರೂ ಇದೆ ಚೆನ್ನಾಗಿರೋದು. ಇಲ್ಲಾಂದರೆ ಹಿಂಗೆ ಹಾಕೋಬೋದು. 3 ಅಷ್ಟೇ ಲಾಸ್ ಆಗಿರೋದು ನನಗೆ. ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಎಲ್ಲ ಎಡವಟ್ಟಾಯಿತು ಅನ್ನಿಸ್ತಾ. ನೋಡೋಣ ನೆಕ್ಸ್ಟ್ ಗೇಮ್. ಕಿಂಗು ಆಲ್ವೇಸ್ ನಾನು ಕಿಂಗೆ. ಅಯ್ಯೋ, ನಮ್ಮನ್ನು ಒಂದು ಜೋಗರ್ ಕೊಟ್ಟಿಲ್ವಲ್ಲ ಗುರು ನೀನು ಈ ಸಲ. ಪರವಾಗಿಲ್ಲ ಬಿಡುಗರು, ನೀನು ಜೋಗರ್ ಕೊಟ್ಟಿಲ್ಲ ಅಂದ್ರೂ ನಾನೇ ಇದ್ದೀನಲ್ಲ ಜೋಕರ್. ಫೋನ್ ಬೇಕು. ನೀನು ಇರ್ಬಾರ್ದು. ಎಸ್ ಬೇಕೇನೋ ಶಿಷ್ಯ? 100% ಬೇಕು. ಏಕೆ ಬಿಟ್ಬಿಡೋಣ ನೋಡುಗರು. ಇಲ್ಲಿಂದನೂ ತೆಗೆದು ನಾನು ಇಲ್ಲಿ ಹಾಕೊಬೋದು. 31 ಪಾಯಿಂಟ್ ಬಂತು. ಇಲ್ಲಿಂದ ತೆಗೆದು ಇಲ್ಲಿ ಹಾಕ್ಕೊಂಡ್ರೆ 32 ಪಾಯಿಂಟು. 10 ಜಾಕು 10 ಒಂದಾದರೂ ನಮ್ಮನ್ನು ನಿಂತ್ಕೊಡ್ರು. ಹೋಗುರು, ಗೆದ್ಕೊ ಹೋಗು. ನೀನು 10 ಹಾಕ್ತೀನಿ ಜಾಕ್ ಹಾಕ್ತೀನಿ ಅಂತ 3 ಕಾರ್ಡ್ ಜಾಕ್ ಇರುತ್ತೆ ಮೋಸ್ಟ್ಲಿ. 8 5 6 7 8 ತಗೋಬೋದು. 8 ಬಟ್ಟು ನೆಕ್ಸ್ಟ್ ಹಿಂಗೆ ಎತ್ತುವಾಗ ನಮ್ಮ ಜೋಕರ್ ಬಂದುಬಿಟ್ರೆ ಬಂದಿಲ್ವೇ? ಎಲ್ಕೊಬಾಯ್ದು ಗುರು. ನಾನು ನಮ್ಮ ಹಾಕೋದ್ರಲ್ಲಿ ಎತ್ಕೋತಾವನಲ್ಲ ಗುರುನು. ಜಾಕು ತಗೋ 7 3 ತಗೋ ಜಾಕು. ಬಿಕಾಸ್ ನಾನು ಏನು ಜಾಕ್ ಬಿಟ್ಟೆ ಇವಾಗ ಅಂದರೆ ನಂದು ಅದ್ರಲ್ಲಿ ಬಂದ್ಬಿಟ್ಟು 10 ಪಾಯಿಂಟ್ಸ್ ಇರುತ್ತೆ. ಸೊ ಅದಕ್ಕೆ ಬಿಟ್ಟಿದ್ದು ನಾನು ಅದು. ಯಾಕಂದರೆ 10 ಪಾಯಿಂಟ್ಸ್ ಅದಲ್ಲೇ ಕೂತ್ಕೊಳ್ಳುತ್ತೆ. ಇವಾಗ ನನಗೆ ಒಂದು ಜೋಕರ್ ಬೇಕೇ ಬೇಕು. ನನಗೊಂದು ಜೋಕರ್ ಇದ್ದಿದ್ರೆ ನನಗೆ ಗೇಮ್ ಫಿನಿಷ್ ಮಾಡ್ತಾ ಇದ್ದೆ. ನಮ್ಮನ್ನು ಒಂದು ಜೋಕರು ಈ ಸಲ ಇಲ್ಲ, ವಿತೌಟ್ ಜೋಕರ್ ಫಿನಿಷ್ ಮಾಡ್ತಾ ಇರೋದು. ಅದಕ್ಕೆ ದೇವರು ಯಾಕಪ್ಪ ಬೈತೀಯ ನಮ್ಮನ್ನು ತಗೋ ಜೋಕರ್ ಅಂತ ಕೊಟ್ಟೇ ಬಿಟ್ಟ ಕೊನೆಗೂ. ನಾ ಒಂದೊಂದು ಸಲ ಮಾತ್ರ ಮಿಸ್ ಆಗಿಬಿಡ್ತಾನೆ. ಅದು ಚಿಕ್ಕ ಪಾಯಿಂಟಲ್ಲಿ ಮಿಸ್ ಆಗ್ತೀನಿ ಅಷ್ಟೇ, ದೊಡ್ಡ ಪಾಯಿಂಟೆಲ್ಲ ಮಿಸ್ ಆಗಲ್ಲ. ಎಷ್ಟೋ ಕೊಟ್ಟೆ ಶಿಷ್ಯ? 2 ರೂಪಾಯಿ. ನಮ್ಮನ್ನು ಕಾರ್ಡ್ ಹಾಕಿಲ್ವಲ್ಲ ನೀನು? ನಮ್ಮ ಲೋಡೋದ ನಾನು ಹಾಕಿದ ಕಾರ್ಡ್ ಎತ್ಕೋದಲ್ಲ ಮತ್ತೆ.
ಅವನೇ ನೋಡೋಣ ಇನ್ನೊಂದು ಗೇಮು. ಜಾಕ್. ನಮ್ಮನ್ನು ಎರಡು 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 ಜೋಕರ್. ಟ್ಯೂನು. ಥ್ಯಾಂಕ್ ಯು ಸೋ ಮಚ್. ಇದು ಟ್ಯೂನು ಹಾಕೋಬೋದು, ಪ್ರಾಬ್ಲಮ್ ಇಲ್ಲ. 1 2 ಹಾಕೊಬೋದು, ಇವ್ರನ್ನೆಲ್ಲ ಹಾಕೋಬೋದು. ಸೊ ಕಿಂಗ್ ಬಿಟ್ಬಿಡೋಣ. ಕಿಂಗು ಐದೇಸ್ ಬೇಡ, ಬಿಟ್ಬಿಡೋಣ. ಓ ಮೈ ಗಾಡ್, ಎಲ್ಲೋ ಒಂದು ಮಿಸ್ ಮಾಡಿದೆ ಅನ್ಸುತ್ತೆ. 9. ಥ್ಯಾಂಕ್ ಯು. ನಿಮ್ಗೆ ಬೇಕಾಗಿದೆ ಗುರು ನನಗೆ. 7 ಬೇಡ ಗುರು. ನೋಡು, ನಾವು ಗೆಲ್ಲಕ್ಕಂತ ನೋಡ್ರಿ, ಗೊತ್ತಲ್ಲ ನಾವು. 9. ಅಮ್ಮ ನನಗೆ ಜಾಸ್ತಿ ಬೇಕಾಗಿದೆ ರೆಡ್ ಕಾರ್ಡ್ಗಳು ಗುರು. 7. ನಮ್ಮನ್ನು ಆಗಲೇ ಬಿಟ್ಬಿಟ್ನಲ್ಲಪ್ಪ. 7. ಕಲ್ಸೋಣ. ಆ್ಯಕ್ಚುಲಿ 7 ಇಕ್ಕೊಬೇಕಾಗಿದೆ, ಯಾಕಂದರೆ ನಂದು 5 ಇಲ್ಲಿದೆ ನೋಡಿ. 5 ಅದು ನಾನು ಲೆಕ್ಕ ಆಗಿದೆ, ನಾನು ಅದಕ್ಕೆ ಬಿಟ್ಟೆ. ನಾನು ಬಿಡಬಾರ್ದಾಗಿತ್ತು. 10 ಬೇಡ, ನಾನು ಹೋಗಿರಂಗೆ. ನಾನು ಹಾಕಿದ್ರೆ ಎತ್ಕೋತಾನೆ ಶಿಷ್ಯ ಅಂದ್ಕೊಂಡೆ, ಎತ್ಕೊಂಡಿಲ್ಲ. 8 ಇವಾಗ ಸದ್ಯಕ್ಕೆ ಬೇಡ. ಜೋಕರ್. ನಾನು ಅಂದ್ಕೊಂಡೆ ಬಂದೇ ಬರುತ್ತದು ಅಂತ, ಬಟ್ ನಮ್ಗೆ ಸ್ವಲ್ಪ ಲೇಟಾಗಿ ಬಂತು ಅಷ್ಟೇ. 2 ಪಾಯಿಂಟ್ ಇದೆ ಗುರು. ಒಂದು ಒಳ್ಳೇದು ಹಾಕು ಗುರು, ಮಾತು ಕೇಳು. 5 ಹಾಕು, 5 ಹಾಕು. ಏಸು ದೇವರನಿಗೂ ಬೇಡ ಗುರು ನನಗೆ. ತಗೋ 2. ಆವಾಗಲೂ ಬಿಟ್ಬಿಟ್ನಲ್ಲಪ್ಪ ಅದು 2. ಎಲ್ಲೇ ಬಿಡು, ನಮ್ಮ ಮನೆ 2 5 ಬಿಡೋಣ. ಏನಕ್ಕೆ ನಾನು 5 ಬಿಟ್ಟೆ ಅಂದರೆ ಅವನು ಎತ್ಕೊಳಲ್ಲ. 5 ನನಗೆ ಗೊತ್ತಿತ್ತು. ಜಾಕ್ ಸ್ಪ್ಯಾರೋ. ತಗೋ ಏಸು. ನನಗೆ ಏಸ್ ಬೇಡ ಗುರು. ಏಸ್ ಇಕ್ಕೊಂಡ್ರೆ ಏನಾಗುತ್ತೆ ಪ್ರಾಬ್ಲಮ್ಮು, ನನಗೆ 10 ಪಾಯಿಂಟ್ಸ್ ಬರುತ್ತೆ. ಲಾಸ್ ಆದರೆ ನನಗೆ 10 ಪಾಯಿಂಟ್ಸ್ ಲಾಸ್ ಆಗುತ್ತೆ. ದೊಡ್ಡ ಕಾರ್ಡ್ಗಳು ಯಾವತ್ತೂ ಇಟ್ಕೊಬೇಡ್ರಿ, ಚಿಕ್ಕ ಕಾರ್ಡ್ ಇಟ್ಕೊಂಬಿಡಿ. ಎಷ್ಟು? 2 10 ಬೇಕು. ಯಾಕೆ ಗೊತ್ತಾ, ಇಲ್ಲಿ ಬೇಕು 10. ಥ್ಯಾಂಕ್ ಯು ಸೋ ಮಚ್. ಎಷ್ಟು ವಿನ್ನು? ಇನ್ನೂ ಒಂದು ಗೇಮ್ ಆಡೋಣ. ನನಗೆ ಗೊತ್ತಿರೋ ನೆಕ್ಸ್ಟ್ ಗೇಮು ಐ ಥಿಂಕು ವಿನ್ ಆಗೋ ಸ್ವಲ್ಪ ಚಾನ್ಸಸ್ ಕಮ್ಮಿ ಇದೆ. ನೋಡೋಣ, ಟ್ರೈ ಮಾಡೋಣ. ಜೋಕರೇ ಇಲ್ದಿರ ಗೆದ್ದವನು ನಾನು. ಹಂಗಂತ ಒಂದೊಂದು ಜೋಕರ್ ಕೊಟ್ಟವನೇ. ನೋಡುವ ಆಡಿ. 6 ಬೇಡ. 6 2 ಬೇಡ. 2 ಒಳ್ಳೆ ಕಾರ್ಡು ಬಿತ್ತು ಅಂದರೆ ಕತ್ತೆ ಕೂಡ ಗೆಲ್ಲುವುದು. ಬಟ್ ನಮ್ಮನ್ನು ಒಳ್ಳೆ ಕಾರ್ಡೆ ಬರ್ತಲ್ವೇ. ನಾನು ಕತ್ತೆ ಕೂಡ ಗೆಲ್ಲುವುದು. ನನಗೆ ಗೊತ್ತು ಯಾಟ. ನಾನು ಆ್ಯಕ್ಚುಲಿ ಇದು ಕ್ವಿಟ್ ಮಾಡೋಣ ಅಂದ್ಕೊಂಡೆ ಆ್ಯಕ್ಚುಲಿ ನಾನಿಂದ, ಯಾಕಂದ್ರೆ ನನಗೆ ಸ್ವಲ್ಪ ಕೆಲಸ ಇತ್ತು. ಬಟ್ ನೋಡೋಣ ಅಂತ ಆಡ್ತಾ ಇರೋದು ಅಷ್ಟೇ. ಇದು ನಾನು ವಿನ್ ಆಗ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅನ್ನಿಸ್ತಾ ಇಲ್ಲ. ನನಗೆ ನೋಡಿ, ಈ ಥರ ದೊಡ್ಡ ದೊಡ್ಡ ಕಾರ್ಡ್ಗಳಿದೆ ಗೊತ್ತಾ. ಈ ಥರ ದೊಡ್ಡ ದೊಡ್ಡ ಕಾರ್ಡ್ಗಳು ಬಿಟ್ಬಿಡಿ, ಆವಾಗ ಪಾಯಿಂಟ್ಸ್ ನಿಮಗೆ ಕಮ್ಮಿ ಆಗುತ್ತೆ. ನೋಡಿ ಬಿಟ್ಟ ಶಿಷ್ಯ. ನೋಡಿ ಪಾಯಿಂಟ್ಸ್ ಕಮ್ಮಿ ಮಾಡ್ಕೋಬೇಕು. ಇಲ್ಲಿದೆ ನೋಡಿ 43 ಅಂತ. ಪಾಯಿಂಟ್ಸ್ ಕಮ್ಮಿ ಮಾಡ್ಕೋಬೇಕು ಅಷ್ಟೇ ನಾವು. ಅದು ಬಿಟ್ಟು ನಾವು ಪಾಯಿಂಟ್ಸ್ಗಳನ್ನ ಜಾಸ್ತಿ ಮಾಡ್ಕೊಬೋದು. 35 ಇದೆ ನೋಡಿ. ದೊಡ್ಡ ದೊಡ್ಡ ಕಾರ್ಡ್ಗಳಿದೆಯಲ್ಲ, ದೊಡ್ಡ ದೊಡ್ಡ ಕಾರ್ಡ್ಗಳು ಬಿಟ್ಬಿಡ್ಬೇಕು. ನೋಡಿ ನಾನು 10 ಬಿಟ್ನಾ, 60 ಲವ್. ನೋಡಿ ಇವಾಗ ಯಾವ್ದು ಬಿಡಬೇಕು ಅಂದ್ಕೊಂಡಿದ್ದೀರಾ? 5ನೇ ಬಿಡ್ತೀನಿ. ಯಾಕೆ 5 ಬಿಡ್ತೀನಿ ಅಂದರೆ, ಈ ಸಿಂಗಲ್ ಕಾರ್ಡ್ಗಳು ಬೇಗ ಸಿಗ್ತವೆ. ಈ 2 ಅಂತ ಇರುತ್ತಲ್ಲ, ಸಿಂಗಲ್ ಕಾರ್ಡ್ಗಳು ಬೇಗ ಸಿಗ್ತವೆ. ಅದಕ್ಕೆ ನಾನು 6 ಬಿಟ್ಟೆ.
ನೋಡಿ 3 ಗುರು ಗೋಲ್ ನಂದು ಯಾವಾಗೂ 3 ಬಿಟ್ರೆ 8 ಸಿಗಲ್ಲ, 6 ಬಿಟ್ರೆ 3 ಸಿಗಲ್ಲ. 5 ಬೇಕು, ಯಾಕೆ ಗೊತ್ತಾ? ಇದು ಹಿಂಗೆ ಎತ್ಕೊಂಡು 3 4 5 ಹಿಂಗೆ ಹಾಕೊಬೋದಾ? 1 ಇದೆರಡಕ್ಕೂ ಹಾಕೋಬೋದಾ? ಬೇಡ, ಇದೆರಡಕ್ಕೂ ಹಾಕೋಬೋದಾ? ಅಷ್ಟೇ ಮ್ಯಾಟ್ರು. ಫಿನಿಶ್ ಕೊಡ್ತಾ ಇರೋದು, ಚಟಪಟ ಚಟಪಟ ಅಂತ ಗೆಲ್ತಾ ಇರೋದು, ಅಷ್ಟೇ ಗುರು ಕೆಲಸ. ನೋಡೋಣ, ಇನ್ನೊಂದು ಗೇಮ್ ಮಾಡೋಣ, ಯಾಕೋ ಸ್ವಲ್ಪ ಕೆಲಸ ಇತ್ತು, ನೋಡೋಣ. ನಾನು ಜಾಸ್ತಿ ಎಲ್ಲ ಹಾಕಿ ವಿನ್ ಮಾಡಿ ಸುಮ್ಮನೆ ಇದೆಲ್ಲ ಇಲ್ಲ, ಸುಮ್ಮನೆ ಇದೆ. ನಾನು ಪ್ರೊಫೆಷನಲ್ ಅಲ್ಲ ಗುರು, ಇದು ನನಗೂ ಕೆಲಸ ಇದೆ. ಸೊ ಸುಮ್ಮನೆ ಟೈಮ್ ಪಾಸಿಗೆ ಮಾತ್ರ ಆಡೋದು ಅಷ್ಟೇ. ನಮ್ಮ ಪ್ರೊಫೆಷನ್ನೇ ಬೇರೆ ಇದೆ. ಸೊ ಯಾವಾಗದು ಫ್ರೀ ಸಿಕ್ಕಿದಾಗ ಮಾತ್ರ, ಸೊ ಏನೋ ಒಂದು 10 ನಿಮಿಷ 15 ನಿಮಿಷ ಒಂದು ಅರ್ಧ ಗಂಟೆ ಆಟಾಡ್ತೀನಿ ಗುರು, ಅಷ್ಟೇ. ಕೆಲಸ ವರ್ಕ್ಶಾಪ್ ಅಂತಾರಲ್ವಾ, ಆ ಥರ. ಈ ಜಾಕ್ ನನಗೆ ಬೇಕಾಗುತ್ತೆ. ಏನು ಬೇಕು ಅಂದರೆ ನೋಡಿ, 1 2 3 4 ಜಾಕ್ ಇದೆಯಲ್ಲಿ, ಇದು 7 ನೀನು ಹೋಗಿರಪ್ಪ ಒಂದು 5 ನಿಮಿಷ. ನೋಡಿ, ನಾನು ಆ್ಯಕ್ಚುಲಿ ಆ ಜಾಕ್ನ ಬಿಡೋಣ ಅಂದ್ಕೊಂಡೆ. ನಾನು ಎಲ್ಲ ಗೇಮು ಗೆಲ್ತೀನಿ ಅಂತ ಆಡಲ್ಲ, ಅದೇ ಗೆಲ್ಸ್ಬಿಡುತ್ತೆ, ಏನು ಮಾಡ್ತೀರಾ? ಅವ್ರು 8 ಬಂತಾ ನೋಡಿ, ಸುಮ್ಮನೆ ಇಟ್ಕೋಬೇಕಷ್ಟೇ. ನನಗೆ ಈ ದೊಡ್ಡ ದೊಡ್ಡ ಪಾಯಿಂಟ್ಸ್ಗಳಿರುತ್ತೆ ಗೊತ್ತಾ ನಿಮಗೆ, ಏಸು ಅದೆಲ್ಲ ಇರ್ತಾರೆ ಗೊತ್ತಾ, ಅದನ್ನೆಲ್ಲ ಫಸ್ಟ್ ಆಚೆ ಕಳಿಸ್ಬಿಡಿ. ಇವಾಗ ನೋಡಿ, ನಂದು 80 ಪಾಯಿಂಟ್ಸ್ 90 ಪಾಯಿಂಟ್ಸ್ ಆಗ್ಬಿಟ್ಟಿದೆ. ಇವಾಗ ನಾನು ಸೋತ್ರೆ 4 ರೂಪಾಯಿನ ಸೋಲ್ತೀನಿ ನಾನು, ಓಕೆನಾ? ಸೊ 4 ರೂಪಾಯಿನ ಸೋಲ್ಬಾರ್ದು ಅಂದರೆ, ಸೊ ದೊಡ್ಡ ದೊಡ್ಡ ಕಾರ್ಡ್ಗಳನ್ನ ಫಸ್ಟ್ ಬಿಡ್ಬೇಕು ಹಿಂಗೆ. ಆಗ ಚಿಕ್ಕ ಚಿಕ್ಕ ಕಾರ್ಡ್ಗಳಲ್ಲೇ ನಿಮಗೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೋಡಿ, ಏಸು ಯಾವ ಟೈಮಲ್ಲಿ ಕೊಡ್ತಾನೆ ಕಚಡ ನನ್ನ ಮಗ. ಏಸು ಆಗಲೇ ಬೇಕಾಗಿತ್ತು ನನಗೆ, ಏಸೋದು. ತಗೋ, ಏಸ್ ಆಗ್ತಲ್ಲ, 2 ತಗೋ. ನಾನು ಯಾವ ಗೇಮು ಗೆಲ್ತೀನಿ ಅಂತ ಆಡಲ್ಲ ಗುರು, ಆಟೋಮೆಟಿಕ್ ನಾನೇ ಗೆಲ್ತಾ ಇದ್ದೀನಿ. 2 ನೋಡಿದ್ರಾ? ನಾನು ಯಾವುದಾದ್ರೂ ನಮ್ಮನ್ನು ಹಾಕಿದ್ರೆ ನನಗೆ ರಿವರ್ಸ್ ಅದೇ ಬರುತ್ತೆ ಗುರು. ನೆಕ್ಸ್ಟ್ ಹಾಕೋಡು 8. ಸೊ 8 ಡೈಮಂಡು ಬೇಡ, ಜೋಕರ್ ಬರುತ್ತೆ ನೋಡಿ. ಎಷ್ಟು ಬಂತು? ಜೋಕರೇ ಬರುತ್ತೆ ಅಂದ್ಕೊಂಡಿದ್ದೆ. 25 ಪಾಯಿಂಟ್ಸ್ ಇದೆ. ನಾನು ಏನು ಸೋತ್ರು ನನ್ನಿಂದ ಆಸೆ ಸೋಲಲ್ಲ. ಇವಾಗ ಎಕ್ಸಾಂಪಲ್ ನಾನು ಡ್ರಾಪ್ ಆಗ್ತೀನಲ್ಲ, ನಾನು ಡ್ರಾಪ್ ಆದ ಏನು ಅಮೌಂಟ್ ಹೋಗುತ್ತೆ, ನಂದು ಅಷ್ಟೇ ಅಮೌಂಟ್ ಹೋಗೋದು ಅಷ್ಟೇ, ಅದು ಬಿಟ್ಟು ಜಾಸ್ತಿ ಅಮೌಂಟ್ ಹೋಗಲ್ಲ. ಓಕೆ, ಸೋಲು ಗೆಲುವು ಎಲ್ಲ ತಗೋ. ಅಯ್ಯೋ, ಹಂಗೂ ನಾನೇ ಗೆದ್ದೆ ಗುರು. ನಮ್ಮ ರಾಂಗ್ ಡಿಸಿಷನ್ ಕೊಟ್ಟವನೆ. ಅಮ್ಮನ ಒಂದು ಡಿಸಿಷನ್ ಮಾಡೋಕ್ಕೂ ಬರಲ್ಲ ಗುರು, ಅವನಿಗೆ ರಾಂಗ್ ಡಿಸಿಷನ್ ಕೊಟ್ಟವನೆ. ನೋಡೋಣ ಈ ಸಲ ಯಾರು ಗೆಲ್ತಾರೆ ಅಂತ. ಕಾರ್ಡಂತೂ ಚೆನ್ನಾಗೇ ಬಂದಿದೆ. ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಇಡೀ ಮಣ್ಣು ನಿನ್ನ 10 ತಗೊಂಡ್ರೆ ಇಲ್ಲಿ 9 ಆಗುತ್ತೆ. ಎಲ್ಲ ಡಬಲ್ ಕಾರ್ಡ್ ಆಗುತ್ತೆ. 10 ಬೆಳಗ್ರು ತಿಕ್ಕ ಮುಚ್ಕೊಂಡು ಅದು ತಗೋಬೇಕಾಗಿತ್ತು ನಾನು. ಎಷ್ಟೋ ನಮ್ಮನ್ನು ಅತ್ತೆ ಬರೋದು ನಾನು. ನೋಡಿ, ನಾನು 10 ಬಿಡಲ್ಲ ಅಂತ ಹೆಂಗೆ ಕೇಳಿಸ್ಕೊಂತು ಅಂದರೆ, ಬೇಕಂದ್ರೆ 10 ಬಂತು ನನಗೆ ಗುರು. ನಿಜವಾಗೂ ನಾನು ಯಾವುದಾದ್ರು ಕಾರ್ಡ್ ಬಿಡಬೇಕು ಅಂದ್ಕೊಂಡಿರ್ತೀನಿ, ಸೀರಿಯಸ್ ಆಗಿ ಅದೇ ಕಾರ್ಡೇ ಬರುತ್ತೆ ಗುರು ನನಗೆ. ಅದು ನೆಕ್ಸ್ಟ್ ಆಗಿ ಅದು ತುಂಬ ಸಲ ಅಬ್ಸರ್ವ್ ಮಾಡಿ. ನೋಡಿ, ಇವಾಗ 2 ಸರಿ ಅಮ್ಮನ ಇರಲಿ. 2 ಏನಕ್ಕೆ 2 ತೊಗೊಂಡದ್ದು, ಅದಕ್ಕೂ ರೀಸನ್ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿ ಏನಕ್ಕೆ 2 ತೊಗೊಂಡಂತ ರೀಸನ್ನು, ಇವಾಗ ಇಲ್ಲಿ ಏಸಿದೆ ನೋಡಿ, ಏಸು. ನೆಕ್ಸ್ಟ್ ಇನ್ ಕೇಸು 3 ಬಂತು ಅಂದ್ಕೊಳ್ಳಿ ನನಗೆ, ಇದು 1 ಏಸು 1 ಆಗಿ ಇಟ್ಕೋಬೋದು ನೀವು, ಲಾಸ್ಟಲ್ಲಿ ಇಟ್ಕೋಬೋದು ನೀವು, 14 ಆಗಿ ಇಟ್ಕೋಬೋದು. ಸೊ ಅದರಿಂದ ನೋಡಿ, ಕ್ಯೂ ಬಂತಾ ನೋಡಿ, ಇಲ್ಲಿ ಇಟ್ಕೊಂಬಿಟ್ಟೆ. ನಾನು ಹೇಳ್ತೀನಲ್ಲ ನಿಮಗೆ,
ಎಸ್ ಮೇಲೆ ಕೈ ಇಕ್ತಾ ಇದ್ನಲ್ಲ, ಸೊ ಅದಕ್ಕೆ ಎಸೆ ಬಂತು ನನಗೆ. ಸೊ ಹಂಗೆ ಹತ್ತು ಈ ಹತ್ತು ಹಾಕ್ಬೇಕಾಗಿತ್ತು, ನಾನು ಮಿಸ್ ಆಗಿ ಹತ್ತು ಹಾಕ್ಬಿಟ್ಟೆ. ಬಿಕಾಸ್ ಏನಕ್ಕಂದ್ರೆ ಈ ಹತ್ತು ಅವನು ಆಲ್ರೆಡಿ ನನಗೆ ಹಾಕಿದ್ದ, ನಾನು ಎತ್ಕೊಂಡಿದ್ದೆ ಅದನ್ನ. ಏನು ಮಾಡೋಕ್ಕಲ್ಲ, 19 ಪಾಯಿಂಟ್ಸ್ ಇದೆ. ನೋಡೋಣ. ಏಸು ಸೀರಿಯಸ್ಲಿ ಬೇಡ ಗುರು ನನಗೆ. ಅಯ್ಯೋ, ಬ್ಯಾಟ್ರಿ ನೋಡಿದೆ ನಾನು. 5 ಏನು ಎತ್ಕೋಬೇಕು, ಏನಕ್ಕೆ ಗೊತ್ತಾ ನೋಡಿ, ನಾನು ಇಲ್ಲದ ಹಾಕೊಂಡ್ಬಿಡ್ತೀನಿ 5 ಎತ್ತಿ. ಇಲ್ಲ ಹಾಕಂದ್ರೆ 9 ಪಾಯಿಂಟ್ಸ್ ಬಂತಾ, ಸೊ ಸುಯ್ಯದ ಎತ್ತಿ ಇಲ್ಲಿ ಹಾಕೊಂಡ್ಬಿಡ್ತೀನಿ, 14 ಪಾಯಿಂಟ್ಸ್ ಆಯಿತು. ಅವ್ನು ಶೋ ಇರೋ ಟೈಮಲ್ಲಿ ನಾನು ಏನು ಮಾಡ್ತೀನಿ, 5 ಎತ್ಕೊಂಡು ಅಲ್ಲಿ ಹಾಕೊಂಡ್ಬಿಡ್ತೀನಿ. ಅವಾಗೇನಾಗುತ್ತೆ ಇಲ್ಲಿ, ಒಂದು 5 ಪಾಯಿಂಟ್ಸ್ ಸೇವ್ ಆಗುತ್ತೆ. ಅಯ್ಯೋ, ನನ್ನ ಬ್ಯಾಟ್ರಿ ಬೇಡ, ಸ್ವಲ್ಪ ಲೋ ಆಗ್ತಾಯಿದೆ ಗುರು. ನೀವು ಬಿಟ್ಟರೆ ನಾವು ಹೋಗ್ತೀವಿ ಗುರು. ಸೋಲಿಸ್ರೋ ನನ್ನ ಸೋಲ್ಸಿದ್ರೆ ಸ್ವಲ್ಪ ಮುಂದೆ ಹೋಗ್ತೀನಿ. ಸ್ವಲ್ಪ ಕೆಲಸ ಇದೆ. ಯಾಕೆ ಗೊತ್ತಾ, ಗೆಲ್ತಾನೆ ಇದ್ರೆ ಇಂಟ್ರೆಸ್ಟ್ ಬರುತ್ತೆ ಗುರು, ಆಟ ಆಡ್ತಾನೆ ಇರಬೇಕು ಅಂತ. ನಮ್ಮ ನೀ ಸೋತ್ರೇನೆ ಸರಿ, ಆಮೇಲೆ ಬಂದು ಆಡೋಣ, ನಮ್ಮ ಸೋತಾಗಿದ್ದೀನಿ ಅಂದ್ಬಿಟ್ಟು ಅನಿಸುತ್ತೆ. ನೋಡಿ, ಇವಾಗ ನನಗೆ ಒಂದೇ ಜೋಕರ್ ಬಂದೆ, ಬಟ್ ದರಿದ್ರ ಬಂದೆ ಕಾರ್ಡ್ ಅಂತೂ. ಕಚ್ಚಡ ಕಾರ್ಡ್ಗಳು ಬಂದಿರೋದು ನನಗೆ ಈ ಸಲ. ಅದು ಆ ಕಚ್ಚಡನು ನಾನು ತಗೊಂಡು ರಸ ಮಾಡ್ತೀನಿ, ಕಸ್ತಲ್ಲೂ ರಸ ಮಾಡ್ತೀನಿ ಅಂತಾರೆ ಗೊತ್ತಾ, ಆ ಥರ ಮಾಡ್ತೀನಿ. ಇವಾಗ 9 ಹಾಕೋ, ಈ ಕೆ ಬಿಡ್ತೀನಿ ನೋಡಿ. ಇವಾಗ ನಾನು ಏಸ್ ಬಿಟ್ಟ ಅಂದರೆ ನಾನು ಕಿಂಗ್ ಬಿಡಬೇಕು. ನನಗೆ ಈ ಗೇಮ್ ಆ್ಯಕ್ಚುಲಿ ನಾನು ಸೋಲ್ಬೇಕಂದ್ರೆ ಆಡ್ತಾ ಇರೋದು ಫ್ರೆಂಡ್. ಯಾಕಂದರೆ ನನಗೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ, ನನ್ನ ಬ್ಯಾಟ್ರಿ ಬೇರೆ ಸ್ವಲ್ಪ ಲೋ ಆಗಿದೆ. 5 ನಾನು ಯಾವಾಗ ಸೋಲ್ಬೇಕು ಅಂತ ಅಂದ್ಕೋತೀನಿ, ಆವಾಗ ಒಳ್ಳೆ ಕಾರ್ಡ್ಗಳು ಬಂಬೋದಾಗು. 7% ಕಣೋ ನನ್ನ ಬ್ಯಾಟ್ರಿ. ಸೋಲಿಸ್ರು ನನ್ನ ಸ್ವಲ್ಪ, ನನ್ನ ಮಕ್ಕಳನ್ನ ಸೋಲ್ಸೋ ಥರ ಇಲ್ಲ ಗುರು ಅವರು. ಒಂಬತ್ತು ಕಿಂಗು. ಹೌದು, ನಾನು ಇದು ನೆತ್ಕೊಂಡು ಗುರು ಇಲ್ಲ ಹಾಕ್ತೀನಿ, ಅವಾಗ ಪಾಯಿಂಟ್ಸ್ ಸ್ವಲ್ಪ ಕಮ್ಮಿ ಬರುತ್ತೆ. ಎಸ್ 10 ಆ್ಯಕ್ಚುಲಿ ಬೇಡ ಗುರು, ನನಗೆ ಪಾಯಿಂಟ್ಸ್ ಜಾಸ್ತಿ ಮಾಡ್ಕೊಂಡ್ಬಿಡಿ. 28 ಇದ್ದೀನಿ, ನಾನು 28 ಇರ್ತೀನಿ ಗುರು. ನನಗೆ ಇವಾಗ ಲಾಸ್ ಆದರೂ ನಾನೇನು ಅಷ್ಟೊಂದು ಲಾಸೇನು ಆಗಲ್ಲ ಗುರು. ಕಿಂಗು ನೆಕ್ಸ್ಟ್ ಏನು ಬೇಕಾಗಿರೋದು ನನಗೆ? 9 ಈ 9 ಬೇಡ ಗುರು ನನಗೆ. ಈ 9 ಬೇಕಾ? ಓಕೆ, ಇರಲಿ, ಈ 9 ಇರಲಿ. ಯಾಕೆ ಗೊತ್ತಾ, ಬನ್ನಿ